ನಮಸ್ತೆ ಎಲ್ರಿಗೂ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದು ಅಂದ್ರೆ ಜಮಾ ಆಗಿದೆ. ಯಾವ್ಯಾವ ಪಿಂಚಣಿ ಹಣ ಜಮಾ ಆಗಿದೆ ಏನು ಅಂತ ಅಂದ್ಬಿಟ್ಟು ನಾನು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಪಿಂಚಣಿ ಹಣ ಅಂತಂದ್ರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ. ವಿಧವಾ ಪಿಂಚಣಿ ಹಣ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು, ಯಾವ ದಿನದಲ್ಲಿ ಬರುತ್ತೆ, ಏಪ್ರಿಲ್ ತಿಂಗಳಲ್ಲೇನೋ ಬರುತ್ತೆ, ಬಟ್ ಯಾವ ದಿನದಲ್ಲಿ ಬರುತ್ತೆ ಅಂದ್ಬಿಟ್ಟು ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು. ಈಗ ಅಂಥವ್ರು ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಬಂದು ಸೊ ಬಿಡುಗಡೆ ಆಗಿದೆ. ಬಿಡುಗಡೆ ಆಗುವಂತಹ ಪ್ರೊಸೆಸಿಂಗ್ ಅಲ್ಲೂ ಕೂಡ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ನಿಮ್ಮ ಖಾತೆಗೆ ಏನಾದರೂ ಹಣ ಬಂದಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಪಿಂಚಣಿ ಹಣ ಬಂದಿದ್ಯಾ, ನಿಮಗೆ ಅಂದ್ರೆ ಯಾವ ಪಿಂಚಣಿ ಹಣ ಬಂದಿದೆ, ವೃದ್ಧಾಪ್ಯ ಪಿಂಚಣಿ ಹಣ ಬಂದಿದ್ಯಾ, ಅಂಗವಿಕಲ ಪಿಂಚಣಿ ಹಣ ಬಂದಿದ್ಯಾ ಅಥವಾ ವಿಧವಾ ಪಿಂಚಣಿ ಹಣ ಬಂದಿದ್ಯಾ ಅಂದ್ಬಿಟ್ಟು ತಿಳಿಸಿ. ಯಾಕಂತಂದ್ರೆ ಇಂದಿನ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ತಾ ಇರೋದ್ರಿಂದ ಸೊ ಆದಷ್ಟು ಬೇಗನೆ ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಈಗಾಗಲೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿರೋದ್ರಿಂದ ಸೊ ಎಲ್ಲರ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದು ಬಂದು ತಲುಪುತ್ತೆ. ಈಗಾಗಲೇ ನಿಮಗೆ ಹಣ ಬಂದು ತಲುಪಿದೆ ಅನ್ನೋರು ಕೂಡ ಕಮೆಂಟ್ ಮಾಡಿ. ಬರ್ದೇ ಇರೋರು ಕೂಡ ಕೆಲವೇ ದಿನಗಳಲ್ಲಿ ಹಣ ಬರುತ್ತೆ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಒಂದೇ ದಿನದಲ್ಲಿ ಎಲ್ರಿಗೂ ಕೂಡ ಹಣ ನೀಡ್ಲಿಕ್ಕೆ ಆಗೋದಿಲ್ಲ ಪಿಂಚಣಿ ಹಣ. ಸೊ ದಿನದಿಂದ ಅಂದ್ರೆ ಒಂದು 3 days ಅಲ್ಲಿ ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಬಂದ್ಬಿಡುತ್ತೆ. ಯಾರು ಕರ್ನಾಟಕದಲ್ಲಿ ಪಿಂಚಣಿ ಹಣಕ್ಕೆ ಅರ್ಜಿನ ಸಲ್ಲಿಸಿರ್ತಿರೋ, ವಿಧವಾ ಪಿಂಚಣಿ ಹಣ ಆಗಿರ್ಬೋದು, ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ಸೊ ಯಾವುದೇ ಪಿಂಚಣಿ ಹಣ ಆಗಿದ್ರು ಕೂಡ ನಿಮಗೆ 3 days ಅಲ್ಲಿ ಬಂದ್ಬಿಡುತ್ತೆ. ಈಗಾಗಲೇ ಬಿಡುಗಡೆ ಆಗಿರೋರಿಗೆ ಬಂದಿರತ್ತೆ ಈಗಾಗಲೇ ಆದಷ್ಟು. ಈಗ ಯಾರ್ಯಾರಿಗೆ ಬಂದಿರೋದಿಲ್ಲ ಅವ್ರಿಗೂ ಕೂಡ ಬೇಗನೆ ಬರುತ್ತೆ ಅಂತ ಕೂಡ ಹೇಳ್ತೀನಿ. ಇವಾಗ ಏಪ್ರಿಲ್ ತಿಂಗಳಲ್ಲೇನೋ ಪಿಂಚಣಿ ಹಣ ಬಂದ್ಬಿಡ್ತು. ಸೊ ಬರ್ತಾ ಇರುವಂತಹ ಪ್ರೊಸೆಸಿಂಗ್ ಅಲ್ಲೂ ಕೂಡ ಇದೆ. ಅಂದ್ರೆ ಕೆಲವೊಂದಷ್ಟು ಜನಗಳಿಗೆ ಇನ್ನೂ ಬಂದಿಲ್ಲ. ಇವಾಗ ಎಲ್ಲೋ ಒಬ್ಬೊಬ್ರಿಗೆ ಬಂದಿದೆ ಅಂದ್ಬಿಟ್ಟು ಎಲ್ರಿಗೂ ಕೂಡ ಬಂದಿದೆ ಅಂತ ಹೇಳಕ್ಕಾಗೋದಿಲ್ಲ ಅಲ್ವಾ. ಸೊ ಆದ್ರೆ ಸರ್ಕಾರದ ಕಡೆಯಿಂದ ಹಣ ಅನ್ನೋದು ಬಿಡುಗಡೆ ಆಗಿದೆ. ಇನ್ನೊಂದು 2-3 days ಅಲ್ಲಿ ಬರುತ್ತೆ ಹಣ. ಇವಾಗ ನೀವು ಕೇಳ್ಬೋದು ಏಪ್ರಿಲ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಸಿಗುತ್ತಾ? ಸೊ ತುಂಬಾ ಜನ ಕೂಡ ಅದನ್ನೇ ಹೇಳ್ತಾ ಇದ್ರು, ನಮಗೆ ಈ ತಿಂಗಳಲ್ಲಿ ಡಬಲ್ ಪಿಂಚಣಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಎಲ್ರಿಗೂ ಕೂಡ ಅಂದ್ರೆ ಪಿಂಚಣಿ ಹಣ ಪಡೆದಿದ್ದವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ಡಬಲ್ ಪಿಂಚಣಿ ಹಣ ಬರ್ತಾ ಇದೆ, ಸೊ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಎಲ್ಲ ಹೇಳ್ತಾ ಇದ್ರು. ಅಂಡ್ ನೀವು ಕೂಡ ನೋಡಿರ್ತೀರಾ ಯೂಟ್ಯೂಬ್ ಚಾನಲ್ಗಳಲ್ಲಿ. ಬಟ್ ಆ ಥರ ಏನಾದರೂ ಇದೆಯಾ, ಡಬಲ್ ಪಿಂಚಣಿ ಹಣ ಈ ತಿಂಗಳು ಸಿಗ್ತಾ ಇದೆಯಾ ಅನ್ನೋದಾದ್ರೆ ಈ ತಿಂಗಳು ಯಾವುದೇ ರೀತಿಯಾಗೂ ಕೂಡ ಡಬಲ್ ಪಿಂಚಣಿ ಹಣ ಬರ್ತಾ ಇಲ್ಲ. ಸೊ ಆ ರೀತಿಯಾದಂತಹ ಫೇಕ್ ನ್ಯೂಸ್ಗಳನ್ನೆಲ್ಲ ಕೂಡ ನೀವು ನಂಬಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಆ ಥರ ಏನಾದರೂ ಡಬಲ್ ಪಿಂಚಣಿ ಹಣ ಕೊಡ್ತಾ ಇದ್ರೆ ಸರ್ಕಾರನೇ ತಿಳಿಸುತ್ತೆ ಡಬಲ್ ಪಿಂಚಣಿ ಹಣ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ, ಇಂಥ ತಿಂಗಳಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಏಪ್ರಿಲ್ ತಿಂಗಳಾಗಿದ್ರೆ ಏಪ್ರಿಲ್ ಅಂತ ಹೇಳ್ತಾರೆ, ಮೇ ಆದರೆ ಮೇ ಅಂತ ಹೇಳ್ತಾರೆ, ಈ ಥರ ಜೂನ್ ಆದರೆ ಜೂನ್, ಈ ಥರ ಅವರೇ ತಿಳಿಸ್ತಾರೆ ವಿನಃ ಅದನ್ನು ಬಿಟ್ಟು ಈ ಥರ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಈ ಥರ ಎಲ್ಲ ನೋಡ್ತಿರ್ತೀರ ವಿಡಿಯೋಸ್ನ, ಅಲ್ಲಿ ಹೇಳುವಂತಹ ಮಾಹಿತಿಗಳು ಅಂದರೆ ಅರ್ಧ ಇವಾಗ ನಿಜಾನೇ ಆಗಿರುತ್ತೆ, ಇನ್ನು ಅರ್ಧ % ಸುಳ್ಳು ಹೇಳೋರು ಕೂಡ ಇರ್ತಾರೆ. ಕೆಲವೊಂದಷ್ಟು ಚಾನಲ್ಗಳಲ್ಲಿ ನಿಜನೇ ಹೇಳ್ತಾರೆ, ಏನು ನ್ಯೂಸ್ ಇರುತ್ತೋ ಅದನ್ನೇ ತಿಳಿಸ್ತಾರೆ ವಿನಃ ಯಾವುದೇ ಥರ ಇವಾಗ ಡಬಲ್ ಪಿಂಚಣಿ ಬಂತು ನೋಡಿ ಆ ಥರ ಏನು ಹೇಳೋದಿಲ್ಲ. ಅದರಿಂದ ಡಬಲ್ ಪಿಂಚಣಿ ಹಣ ಯಾವುದೇ ರೀತಿಯಾಗೂ ಕೂಡ ಈ ತಿಂಗಳಲ್ಲಿ ಬರ್ತಾ ಇಲ್ಲ. ಸೊ ಇದನ್ನ ನೀವು ಕೂಡ ತಿಳ್ಕೊಬೇಕಾಗತ್ತೆ. ಯಾಕಂತಂದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಏಪ್ರಿಲ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಬರುತ್ತಾ ಏನು ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಜನಗಳಿಗೆ ಡೌಟ್ ಇರುತ್ತೆ. ಅದನ್ನು ಕೂಡ ನನಗೆ ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಬಟ್ ಯಾರೋ ಒಬ್ರು ಕೇಳಿದ್ರು ಏಪ್ರಿಲ್ ತಿಂಗಳಲ್ಲೂ ಕೂಡ ಡಬಲ್ ಪಿಂಚಣಿ ಹಣ ಅಂದ್ರೆ ಈ ತಿಂಗಳಲ್ಲಿ ನಮಗೆ ಸಿಗುತ್ತಾ, ತಿಳಿಸಿ ಅದ್ರ ಬಗ್ಗೆ ದಯವಿಟ್ಟು ಅಂತ. ಆದ್ರಿಂದ ನಾನು ಈ ಒಂದು ವಿಡಿಯೋದಲ್ಲಿ ಸೊ ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಯೂಸ್ ಆಗುತ್ತೆ, ಅವ್ರೊಬ್ರಿಗೆ ಅಂತ ಅಲ್ಲ, ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ಡಬಲ್ ಪಿಂಚಣಿ ಹಣ ಬರುತ್ತೋ ಏನೋ ಅನ್ನುವಂಥ ಡೌಟಲ್ಲಿ ಕೂಡ ನೀವು ಇರ್ತೀರಾ. ಸೊ ಅದರಿಂದ ಇವಾಗ ನಾನು ಅದನ್ನ ಕ್ಲಿಯರ್ ಮಾಡಿದ್ದೀನಿ ಅಂತಾನೆ ಅನ್ಕೊಂತೀನಿ. ಯಾರಿಗೂ ಕೂಡ ಡಬಲ್ ಪಿಂಚಣಿ ಹಣ ಏಪ್ರಿಲ್ ತಿಂಗಳಲ್ಲಿ ಸಿಗ್ತಾ ಇಲ್ಲ. ಸೊ ಇವಾಗ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಪಿಂಚಣಿ ಹಣ ಬಿಡುಗಡೆ ಆಗಿದೆ. ಈಗಾಗಲೇ ಬಿಡುಗಡೆ ಆಗುವಂತಹ ಪ್ರೊಸೆಸಿಂಗ್ ಅಲ್ಲಿ ಇರೋದ್ರಿಂದ ಸೊ ಎಲ್ರಿಗೂ ಕೂಡ ಬೇಗ ಬಂದು ತಲುಪುತ್ತೆ. ಬಂದಿರೋರು ಕಮೆಂಟ್ ಮಾಡಿ ತಿಳಿಸಿ, ಜೊತೆಗೆ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ. ಸೊ ನಿಮಗೂ ಕೂಡ 2-3 days ಬರುತ್ತೆ ಹಣ ಅಂತಲೇ ಹೇಳ್ತೀನಿ. 15ನೇ ತಾರೀಕಿನ ಒಳಗಡೆ ಎಲ್ರಿಗೂ ಕಂಪಲ್ಸರಿಯಾಗಿ ಅಂದರೆ ಪಿಂಚಣಿ ಹಣ ಅನ್ನೋದು
ಬಂದು ತಲುಪುತ್ತೆ. ಸೊ ನೋಡಿದ್ರಲ್ಲ, ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಪಿಂಚಣಿ ಹಣ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗಿದೆ. ಜೊತೆಗೆ ಅಂದರೆ ಡಬಲ್ ಪಿಂಚಣಿ ಹಣ ನಿಮಗೆ ಯಾವ ತಿಂಗಳಲ್ಲಿ ಸಿಗುತ್ತೆ, ಈ ತಿಂಗಳಲ್ಲೇ ಸಿಗುತ್ತಾ ಏನು ಅಂತ ಅಂದ್ಬಿಟ್ಟು ಕೂಡ ನಾನು ಕ್ಲಿಯರ್ ಆಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಪ್ರತಿನಿತ್ಯವೂ ಕೂಡ ಅಂದರೆ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ದಿನನಿತ್ಯವೂ ಕೂಡ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಬರ್ತಾನೆ ಇರ್ತವೆ. ಅದರಿಂದ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ನೀವು ಕೂಡ ಅವೆಲ್ಲ ಅಂದರೆ ಯೋಜನೆಗಳ ಬಗ್ಗೆ ಅಪ್ಡೇಟ್ನ ನೀವು ಕೂಡ ತಿಳ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅದರಿಂದ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.